ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ದಿಢೀರಂತ ಹೇಗೆ ಗೀ ರೈಸ್ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಪ್ರಿಪ್ರೇಷನ್ ಸಹ ಬೇಕಾಗಿಲ್ಲ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಬರೀ ತುಪ್ಪನೇ ಬೇಡ ಅಂದರೆ ನೀವು ಬೇಕಾದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಹಾಕ್ಕೋಬೋದು. ನಾನಿಲ್ಲಿ ಫುಲ್ಲು ತುಪ್ಪನೇ ತಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೈಸಸ್ಸು, ಪಲಾವ್ ಎಲೆ, ಇದು ಚಕ್ಕೆ ಮತ್ತು ಲವಂಗ, ಮರಾಠಿ ಮೊಗ್ಗು ಎರಡೇ ಅಷ್ಟೇ, ಜಾಸ್ತಿ ಸ್ಪೈಸಸ್ ಎಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಗೀ ರೈಸ್ಗೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಪೇಸ್ಟೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಫ್ರೆಶ್ಶಾಗೆ ಜಜ್ಜಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಾದಮೇಲೆ ಈರುಳ್ಳಿ, ಆಮೇಲೆ ತರಕಾರಿಗಳು ನಿಮ್ಗೆ ಯಾವುದು ತರಕಾರಿ ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಹುರುಳಿಕಾಯಿ, ಗೆಡ್ಡೆಕೋಸು ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ತರಕಾರಿ ಸ್ವಲ್ಪನೇ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಇದಕ್ಕೆ ಬೇರೆ ಪುಡಿಗಳ ಥರ ಏನೂ ಹಾಕಲ್ಲ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಆ ಥರ ಏನೂ ಆ್ಯಡ್ ಮಾಡಲ್ಲ. ಹಾಗಾಗಿ ಬರೀ ಎರಡೇ ಹಸಿಮೆಣ್ಸಿನ್ಕಾಯಿ. ಅದಾದಮೇಲೆ ನಾನಿಲ್ಲಿ ರೈಸ್ ತೊಗೊಂಡು 1.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ, ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಹಾಕ್ಕೊಂಡು ಒಂದೇ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಆಯಿತು, ರೆಡಿ ಆಗಿಬಿಡುತ್ತೆ ನಮ್ಮದು ಗೀ ರೈಸು. ತುಂಬ ಚೆನ್ನಾಗಿ ಬರುತ್ತೆ ಇದು, ಎಲ್ಲ ಜೊತೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಇದ್ಕಿದ ಬೇಳೆ ಗ್ರೇವಿ ಅಥವಾ ತರಕಾರಿ ಸಾಗು, ನೀವು ಯಾವುದಾದ್ರೂ ಗ್ರೇವಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಎಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ, ಕ್ವಿಕ್ಕಾಗಿ ಆಗುತ್ತೆ ಇದು. ಲಂಚ್ ಬಾಕ್ಸ್ಗೆಲ್ಲ ಬೆಳಗ್ಗೆ ಹೊತ್ತು. ಇದ್ರ ಜೊತೆಗೆ ನಾನು ಹಲಸಿನಕಾಯಿ ಬೀಜ ಹಾಕಿಬಿಟ್ಟು ಸಾಗು ಮಾಡಿದ್ದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಇವಾಗ ನಮ್ಮದು ಗೀ ರೈಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಮತ್ತು ನಾವೇನು ಅರಿಶಿನ ಪುಡಿ ಎಲ್ಲ ಹಾಕಿರಲ್ವಲ್ಲ, ಇದು ವೈಟ್ಗೆ ಇರುತ್ತೆ ಗೀ ರೈಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.